स्वागत है आपका बी न्यूज नेशन में। मैं हूं आबिद हुसैन शेख। हाथों में तिरंगा लिए हिजाब पर हाईकोर्ट के फैसले का गलत इस्तेमाल, आवाज उठाई स्टूडेंट्स ने। मंगलुरु के क्लॉक टावर के करीब मंगलुरु यूनिवर्सिटी की स्टूडेंट्स कोऑर्डिनेशन कमेटी की जानिब से हिजाब फैसले के खिलाफ सैकड़ों स्टूडेंट्स जमा होकर पुरजोर एहतजाज किया। हाथ में तिरंगा थामे और हिजाब मूवमेंट का बैनर पकड़े अल्लाहू अकबर का नारा लगाते हुए हिजाब पहनी स्टूडेंट सरकार पर डिग्री कॉलेजेस में गैर ज़रूरी तनाव पैदा करने का इल्ज़ाम लगाते हुए सरकार के खिलाफ नारेबाजी की। हाईकोर्ट के फैसले का गलत इस्तेमाल करके हज़ारों छात्राओं को शिक्षा से वंचित किया जा रहा है, कहा स्टूडेंट्स ने। ಈ ದೇಶದ ಕೆಂಪು ಒಟ್ಟೊಮ್ಮೆ ಭಗವದ್ಗೀತೆಯನ್ನು ಆರಿಸ್ತಾರೆ. ನಾವು ಪಂಚಾಯತ್ ಆಗ್ತಾ ಇದ್ದೇವೆ. ನಿಮಗೆ ತಪ್ಪಿದ್ರೆ ಭಗವದ್ಗೀತೆ ಮಾಡಿ ರಾಷ್ಟ್ರ ಕಚವಟಿಕೊಂಡು ಬರ್ತೇವೆ. ನೋಡುವ ಬಿಡೋಣ. ಎಲ್ಲಾ ಸಚಿವರ ಬಾಯಿಗಳಿಂದ ಬರ್ತಾ ಇದೆ. ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೇವೆ ಅಂತ ಹೇಳಿಕೆಗಳು ಬರ್ತಾ ಇದೆ. ಖಂಡಿತವಾಗಿಯೂ ಅದು ನಿಮ್ಮ ಕನಸು ಮಾತ್ರ. ಈ ದೇಶದ ಜಾತ್ಯತೀತ ನಾಗರಿಕರು ಒಂದೇ ಒಬ್ಬ ಇರುವವರೆಗೂ ಈ ದೇಶವನ್ನು ಒಂದು ಧರ್ಮದ ದೇಶವಾಗಿ ಮಾಡಲಿಕ್ಕೆ ಹಿಂದೂ ರಾಷ್ಟ್ರವೂ ಬೇಡ, ಮುಸಲ್ಮಾನ ರಾಷ್ಟ್ರವೂ ಬೇಡ, ಕ್ರಿಶ್ಚಿಯನ್ ರಾಷ್ಟ್ರವೂ ಬೇಡ. ಹಿಂದೂ ಮುಸಲ್ಮಾನ ಕ್ರೈಸ್ತರು ಸೌಹಾರ್ದತೆಯನ್ನು ಜೀವಿಸುವಂತ ಭಾರತ ಅದಾಗಿರುತ್ತೆ ನಮಗೆ ಬೇಕಾಗಿರೋದು. ಕಣ್ಣೀರು ಸುರಿಸ್ತಾ ಇದ್ದಾರೆ. ಈ ಕಣ್ಣೀರಿಗೆ, ಈ ನೋವಿಗೆ, ಇವರು ಅನುಭವಿಸುವಂತಹ ಪ್ರತಿಯೊಂದು ಯಾತನೆಗೆ ಖಂಡಿತವಾಗಿಯೂ ಬಿಜೆಪಿ ಶಾಸಕರೇ, ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಅವರೇ, ಅವರೇ, ಅದೇ ರೀತಿ ಶಿಕ್ಷಣ ಸಚಿವರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನೀವು ಕಣ್ಣೀರನ್ನು ನಿಲ್ಲುವಂತಹ ದಿನಗಳು ನಿಮಗೆ ಬರಲಿಕ್ಕಿದೆ. ನೀವು ಕಣ್ಣೀರಾಗಿರುವಂತಹ ದಿನಗಳು ನಿಮಗೆ ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ. ನಾವು ಭರಿಸ್ತೇವೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಕಾಶ್ಮೀರ ಕತ್ತು ಕಥೆಗಳನ್ನು ತೋರಿಸಿ ಏನು ಕೋಮು ದ್ವೇಷವನ್ನು ನೀವು ಇವತ್ತು ಹಿಂದೂ ಸಹೋದರರಲ್ಲಿ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ. ಖಂಡಿತವಾಗಿಯೂ ಈ ಮುಸಲ್ಮಾನ್ ಸಮುದಾಯ ಗುಜರಾತ್ ಫೈಲ್ಸ್ ಅನ್ನು ನೋಡಿದೆ, ಡೆಲ್ಲಿ ಫೈಲ್ಸ್ ಅನ್ನು ನೋಡಿದೆ, ದೆಹಲಿ ಫೈಲ್ಸ್ ಅನ್ನು ನೋಡಿದೆ. ಯಾವುದೇ ಫೈಲ್ಸ್ ಅನ್ನು ನೋಡಿ ಕೂಡ ನಮ್ಮ ಕೋಮು ದ್ವೇಷ ಅದು ಹಿಂದೂ ಸಹೋದರರಲ್ಲಿ ಖಂಡಿತವಾಗಿಯೂ ಇಲ್ಲ. ನಮ್ಮ ಕೋಮು ದ್ವೇಷ ಸಂಘ ಪರಿವಾರದೊಂದಿಗೆ ಮಾತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹಿಜಾಬಿನ ಒಂದು ತೀರ್ಪು ಹೈಕೋರ್ಟ್ ಕೊಟ್ಟಿರುವಂಥದ್ದು ಅದನ್ನು ಸರ್ಕಾರ ಮತ್ತು ಕಾಲೇಜ್ ಎರಡೂ ಕೂಡ ದುರುಪಯೋಗ ಪಡಿಸ್ತಾ ಇದೆ.
ಪದವಿ ಪೂರ್ವ ಕಾಲೇಜಿಗೆ ಅಪ್ಲೈ ಆಗುವಂತಹ ಒಂದು ಸರ್ಕ್ಯುಲರನ್ನು ಪದವಿ ಕಾಲೇಜ್ಗಳಿಗೂ ಕೂಡ ಅಪ್ಲೈ ಮಾಡಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಎಕ್ಸಾಮನ್ನು ಡಿನೈ ಮಾಡ್ತಾ ಇದ್ದಾರೆ, ಶಿಕ್ಷಣವನ್ನು ಕೂಡ ಡಿನೈ ಮಾಡ್ತಿದ್ದಾರೆ. ಅದರ ವಿರುದ್ಧವಾಗಿರ್ತದೆ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಒಂದು ವಿಚಾರ ಏನಂತ ಹೇಳಿದರೆ, ಆಲ್ರೆಡಿ ಕೋವಿಡಿಂದಾಗಿ ನಮ್ಮ 1.5 ವರ್ಷ ಹೋಗಿದೆ. ಇನ್ನು ಹಿಜಾಬ್ ಅಷ್ಟು ಕಾಳಜಿ ಇದ್ದರೆ, ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ಅಷ್ಟು ಕೂಡ ಕಾಳಜಿ ಇದ್ದಿದ್ದರೆ ಹಿಜಾಬನ್ನು ಬದಿಗಿಟ್ಕೊಂಡು ನಮಗೆ ಶಿಕ್ಷಣ ಕೊಡ್ಬೋದಿತ್ತು. ಆದರೆ ಅವರು ಬಾಕಿ ಬತ್ತಂಗಡ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಿಜಾಬ್ ಡಿನೈ ಮಾಡ್ತಿರುವಂಥದ್ದು. ಸರ್ಕಾರದ ವೈಫಲ್ಯವನ್ನು ಮರೆಮಾಚಲಿಕ್ಕೋಸ್ಕರ ಸರ್ಕಾರದ ಒಂದು ಆದೇಶವನ್ನೇ ಮೇಲೆತ್ತಿಕೊಂಡಾಗಿರ್ತದೆ ತೀರ್ಪು ನೀಡಿರುವಂಥದ್ದು ಹೊರತು ನ್ಯಾಯವನ್ನು ಮೇಲೆತ್ತಿಕೊಂಡು ತೀರ್ಪು ಕೊಟ್ಟದಂತಹ ಅಲ್ಲ. ಇಲ್ಲಿ ಡಿಸ್ಟ್ರಿಕ್ಟಲ್ಲಿ ಓವರಾಲ್ ಕರ್ನಾಟಕದಲ್ಲಿ ಅಬೌಟ್ ಒಂದು 6000 ಹಿಜಾಬಿ ಸ್ಟೂಡೆಂಟ್ಸ್ ಹೊರಗಿದ್ದಾರೆ. ಅದರಲ್ಲಿ 1000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಎಕ್ಸಾಮೇ ಬರಲಿಕ್ಕೆ ಬಿಡಲಿಲ್ಲ. ಮತ್ತು ಉಳಿದಂಥ ಒಂದು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗಿದ್ದಾರೆ. ನೆಕ್ಸ್ಟ್ ಸ್ಟೆಪ್ ಆದಷ್ಟು ಲೀಗಲ್ ಆಗಿ ಹೋಗಿದ್ದೇವೆ. DC ಆಫೀಸಿಗೆ ನಾವು ಮೀಟ್ ಆಗಿದ್ದೇವೆ, VCಯನ್ನು ಮೀಟ್ ಆಗಿದ್ದೇವೆ. ಇನ್ನು ಎಲ್ಲರ ಮನವಿಗೆ ಕೂಡ ಮನವಿ ಪತ್ರ ಕೂಡ ಕೊಟ್ಟಾಗಿದೆ. ಈವನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಮನವಿಯನ್ನು ಕೊಟ್ಟಾಗಿದೆ. ಆದರೂ ಯಾವುದೇ ರೀತಿಯ ರಿಯಾಕ್ಷನ್ ಕಾಣ್ತಾ ಇಲ್ಲ. ಇನ್ನು ನಮ್ಮ ಸಂವಿಧಾನ ಮೇಲೆ ನಮಗೆ ಭರವಸೆ ಇದೆ, ಸಂವಿಧಾನ ನಮಗೆ ನ್ಯಾಯ ತೆಗೆದುಕೊಡ್ತದೆ ಅಂತ ಹೇಳಿ ಭರವಸೆಯಿಂದ ನಾವಿದ್ದೇವೆ. ಮತ್ತು ಇಲ್ಲಿ ನಾನು ಹೈಕೋರ್ಟಿನ ತೀರ್ಪನ್ನು ನಿಂದನೆ ಮಾಡ್ತಿಲ್ಲ, ಬಟ್ ಅಲ್ಲಿ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪೇ ಹೊರತು ನ್ಯಾಯ ಅಲ್ಲ ಅಂತ ಹೇಳ್ತಾ ಇದೆ. ಈ ಸಂವಿಧಾನ ಹಕ್ಕು ಕೊಟ್ಟಿದೆ ಪ್ರತಿರೋಧ ಮಾಡಲಿಕ್ಕೆ. ಒಂದು ವಿಚಾರ ನಮಗೆ ರೈಟ್ ಟು ಎಕ್ಸ್ಪ್ರೆಷನ್, ನಮಗೆ ರೈಟ್ ಟು ಎಕ್ಸ್ಪ್ರೆಸ್ ಮಾಡ್ಬೋದು. ಇದು ಸರಿ ಇಲ್ಲ, ಸಂವಿಧಾನಬದ್ಧವಾಗಿ ಬರಲಿಲ್ಲ ಅಂತ ಹೇಳಿದರೆ ನಾವು ಫರ್ದರ್ ಕೂಡ ಫರ್ದರ್ ಆಗಿ ನಾವು ಹೋರಾಡ್ಬೋದಲ್ಲ. और खबरों के लिए देखते रहिए बी न्यूज़ नेशन। अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफ़ेक्ट्स, नो ऑपरेशन, तशखीस करते हुए दवाएं की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मज़ीद तफसीलात के लिए रब्त करें 9390 610 436 पर।